ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ವೈದೇಹಿ. ಆ ವೈದೇಹಿ. ಬೇರೆ ಹೆಸರು ಹಳ್ಳಿ ಹೆಸರು ಹೇಳ್ರಿ, ಅದು ಬರಲ್ಲ ನನಗೆ. ಶಿಲ್ಪ ಇನ್ನೂ ಮನಗಿದೆಲ್ಲ, ಎಷ್ಟೊತ್ತು ಮನಗಿದೆ ಹೇಳು. ಒತ್ತಾಗ್ಯದ, ಈಗ ಹೊಲಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು. ನಿನ್ನ ಗಂಡ ಹೊಲಕ್ಕೆ ಹೋಗಿ ನಾನು ಬುತ್ತಿ ಪತ್ತಿ ಹೋಗೈತಿನ ಎದ್ದು ಅವ್ನು ಉಪವಾಸ ಹಂಗೆ ಮಾಡ್ಬೇಕು. ಹೊಲ್ದಾಗ ದಗದ ದೌಡ್ ಎದ್ದು ಮಾಡ್ಬೇಕು ಅಡ್ಗೆ. 5 ಗಂಟೆಗೆ ಎದ್ದು ಅಡ್ಗೆ ಮಾಡಿ 6 ಗಂಟೆ 7 ಗಂಟೆಗೆ ಹೊಲಕ್ಕೆ ಹೋಗಿ ಬುತ್ತಿ ಕೊಡ್ಬೇಕು ಗಂಡಗ. ಬೆಂಗಳೂರಿಂದ ಬಂದಿ ನಿಮ್ಮ ಮನೆಗೆ. ನಮ್ಮ ಅಪ್ಪ ಅಮ್ಮ ನಿಮ್ ಜೊತೆ ಏನ್ ಮಾತಾಡೋದಂತ ನಂಗೆ ಗೊತ್ತಿಲ್ಲ. ನಾ ಬೆಂಗಳೂರಿಂದ ಬಂದ ಬುತ್ತಿ ಗಿತ್ತಿ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಹೇಳೋದು, ಗಂಡಂಗೆ ಹೊಲಕ್ಕೆ ಹೋಗಿ ಕೊಟ್ಬಿಡೋದು, ಅದು ಯಾವ್ದು ನಂಗೆ ಬರಂಗಿಲ್ರಿ. ಮತ್ತೆ ಏನ್ ಬರ್ತದ? ನಿಮ್ಮ ಅಪ್ಪ ಅಮ್ಮ ಏನ್ ಕಲ್ಸ್ಯಾರ? ನಾ ಮಕ್ಕೋತೀನಿ, ನೀವೇನಾರ ಮಾಡ್ಕೊಟ್ರೆ ನಾ ತಿಂತೀನಿ. ನಿನಗೆ ಎದಕ್ಕೆ ತರಿಸಿದ್ದಿಲ್ಲ ಈಗ? ಈಗ ನಾನ್ ಮಾಡಂಗಿಲ್ಲ, ಏನ್ ಮಾಡ್ತೀರಿ ಇವಾಗ? ಮಾಡಂಗಂದ್ರೆ ರೈಟ್ ಹೇಳು. ನಿಮಗಲ್ಲೆಲ್ಲ ಅರ್ಥ ಆಗ್ತಿತ್ತು ಏನ್ ಮಾಡ್ತಿದ್ದಾರೆ ಇವರು, ಏನ್ ಗೇಮ್ಸ್ ಅವ ಇವು? ಯಾಕಂದ್ರೆ ಬಹಳ ಮಂದಿ ನಿಮಗೆ ನಾಮಿನೇಟ್ ಮಾಡ್ಬೇಕಾದ್ರೆ ಅದೇ ಹೇಳ್ತದ, ಮಲ್ಲಮ್ಮಂಗೆ ಆಟ ಅರ್ಥ ಆಗ್ವಲ್ತು, ಮಲ್ಲಮ್ಮ ಏನಂತಂದ ಅವ್ರಿಗೆ ಏನು ಅರ್ಥ ಆಗ್ವಲ್ತು, ಆಟನೂ ಅವ್ರಿಗೆ ಬರ್ವಲ್ತು. ಆಟ ಆಡಕ್ಕೆ ಅಲ್ಲಿ ಎಲ್ಲರಿಗೆ ಓದಿದ ಮೇಲೆ ಯಾರಿಗೆ ಅರ್ಥನೇ ಆಗ್ತಿರ್, ಹೋಗಿ ಆಟ ನೋಡಿದಿಂದ ಎಲ್ಲರಿಗೆ ಅರ್ಥ ಆಗ್ತಿತ್ತು. ಅದೇ ಹೇಳಿದೆ ನಾನು ಆಕಿ ಮಂಜು ಬಾಸುನಿಗೆ ಅದೇ ಹೇಳಿದ್ರು. ಆಕಿನ ಕೂಡ ಸ್ವಲ್ಪ ಜಗಳ ಆಡಿದೆ. ಎಲ್ಲರಿಗೆ ನೀವು 3 ಸಲ ಓದಿದ್ರು ಅದು ಗೇಮ್ ಆಟ ಅರ್ಥನೇ ಆಗಲ್ಲ ನೀವು ಓದೋರಿಗೆ. ಎಲ್ಲರೂ ಅದು ಆಟ ನೋಡಿದಿಂದ ಎಲ್ಲರಿಗೆ ಗೊತ್ತಾಗ್ತದಂತಂದೆ ಮಂಜು ಬಾಸುನಿ. ಅವಳೇ ನಾನು ಫಸ್ಟಿಗೆ ಮಾಡಿದ್ದು. ಆಕಿನ ಕೂಡ ಜಗಳ ಆಡ್ದು, ಇಲ್ಲಮ್ಮ ನಾನು ಆ ಥರ ಹೇಳಿಲ್ಲ ಅಂತಂದ್ರು. ಅದಕ್ಕೆ ನಾನು ನಿನಗೆ ಹೇಳಿದ್ನೆ ಕಷ್ಟ ಆಗ್ತದ ನನಗೆ ಆಡಕ್ಕ, ನಾನು ಆಡಕ್ಕ ಬಂದೀನಿ, ನಿನ್ನ ಮುಂದೆ ಹೇಳಿದ್ನೆ, ಹಂಗೆ ಯಾಕೆ ಹೇಳಿದೆ ಅಂತ ಜಗಕ್ಕೆ ಬಿದ್ದಿದ್ದೆ. ನೀವು ಬಿಗ್ ಬಾಸ್ ಇಂದ ಮನೆಯಿಂದ ಹೊರ ಬಂದ ತಕ್ಷಣ ಎಷ್ಟು ಮಿಸ್ ಮಾಡ್ಕೊಳಿಕತ್ತೀರಿ ಬಿಗ್ ಬಾಸ್? ಯಾಕಂದ್ರೆ 5 ವಾರ ನೀವು ಅಲ್ಲೇ ಇದ್ರಿ, ಬಿಗ್ ಬಾಸ್ ಧ್ವನಿ ಯಾವಾಗ್ಲೂ ಕೇಳಿಸ್ತಿರ್ತದೆ, ಅಲ್ಲಿ ಜಗಳ ಕರಾಪಿರಿ ಮಾಡ್ತಾರೆ. ಅದು ಕನ್ಸಲ್ಲಿ ಹಿಂಗೆ ತಲೆ ಗುಂಜ್ ಅಂತ ಕೇಳ್ತದೆ ಬಿಗ್ ಬಾಸ್. ನಿನ್ನೆ ಮಾತ್ರ ಬಿಗ್ ಬಾಸ್ ಧ್ವನಿ ಕೇಳ್ತಿತ್ತು ಕನ್ಸಲ್ಲಿ. ಏನೇನು ಅನಿಸ್ತಿರ್ತದೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ? ಏನೇನು ಅನಿಸ್ಲಿಕ್ಕತ್ತದ ನಿಮಗೆ ಒಳಗಡೆ? ಏನೇನು ಮಿಸ್ ಮಾಡ್ಕೊಳಿಕತ್ತೀನಿ ಅಂತ? ಎಲ್ಲರನ್ನೂ ಮಿಸ್ ಮಾಡ್ಕೊಳಕತ್ತೀವಿ ನೋಡಿ. ಬಿಗ್ ಬಾಸ್ ಮನೆ, ಅಲ್ಲಿರೋ ಜನಗಳು, ಸುದೀಪ್ ಸರ್ನ ಎಲ್ಲರನ್ನೂ ಮಿಸ್ ಮಾಡ್ಕೊಳಕತ್ತೀವಿ. ಏನು ಮಾಡಿದ್ರಿ ಎಲ್ಲರೂ ಒಂದೇನು ಮಿಸ್ ಮಾಡ್ಕೊಳ್ಳೋದಲ್ಲ, ವಾರ ಒಬ್ಬರು. ಏನು ಮಾಡಿದ್ರಿ ಮನೆಯಿಂದ ಹೊರ ಬಂದ ತಕ್ಷಣ? ಫಸ್ಟ್ ಏನು ಮಾಡಿದ್ರಿ ನೀವು? ಮನೆಯಿಂದ ಹೊರಗೆ ಬಂದು ಒಂದು ದಿನ ಅಲ್ಲಿ ಇದ್ರಾಗ ಹೋಟೆಲಲ್ಲಿ ಇಳಿಸಿದ್ರಿ, ಒಳ್ಳೆ ಹೋಟೆಲಲ್ಲಿ. ಅವತ್ತು ರಾತ್ರಿ ಬಂದಿನ ಅಲ್ಲೇ ಒಂದಿನ ಚಂತಾನ. ಈಗ ನಮ್ಮ ಮೇಡಮ್ಮರ ಮನೆಗೆ ಭಾನುವಾರ 8 ಗಂಟೆ 9 ಗಂಟೆಗೆ ಇಲ್ಲಿಗೆ ಬಂದೇವ್ರಿ. ನಿನ್ನೇನದ ಅಲ್ಲಿ ಓದೇವ್ರಿ ಕಾರ್ಯಕ್ರಮಕ್ಕೆ. ಇವತ್ತೇನದ ಖುಷಿಯಾಗಿದ್ರೆ ತುಂಬ ಖುಷಿಯಾಗಿ ಇನ್ನೊಂದು ಸ್ವಲ್ಪ ದಿವಸ ಇರಬೇಕು ಅಂತ ಅನ್ನಿಸ್ತೀರಿ. ಇನ್ನೊಂದು ಸ್ವಲ್ಪ ದಿನ ಇರ್ಬೇಕಂತ. ಏನು ಮಾಡ್ತೀರಿ, ಒಂದು ಸ್ವಲ್ಪ ಓಟ್ ಕಡಿಮೆ ಅದು. ಬಿಗ್ ಬಾಸ್ ಧ್ವನಿ ನೀವು ಕೇಳಿಸ್ಕೊಡ್ತಾನೆ ಇರ್ತೀರಿ. ಅವ್ರು ಯಾರು, ಅವ್ರು ಹೆಂಗಿರ್ತಾರ, ಅದೇನಾದ್ರು ನೀವು ಕೇಳಿರಿ? ಯಾರಿಗಾದ್ರೂ ಕೇಳಿರಿ, ನೋಡಿರಿ? ಬಿಗ್ ಬಾಸ್ ಹೋಗಿ ಡೈರೆಕ್ಟ್ ಒಳಗೆ ಹೋಗಕ್ಕೆ ಮೊದಲೇ ಕರ್ಕೊಂಡು ಹೋಗಿದ್ರು ನಮ್ಮ ಮೇಡಮ್ ಅವರು. ಇವಾಗ ಯಾರ್ದು ಧ್ವನಿ ಯಾರ್ದಂತ ನಿಮಗೆ ತೋರಿಸಿದ್ರೇನು? ದನಿ ಇವ್ರು ಸುದೀಪ್ ಸರ್ದೆ ಅಂತ ದನಿ ಅಲ್ಲ. ಬಿಗ್ ಬಾಸ್ದ ಸುದೀಪ್ ಸರ್ ನಡೆಸ್ಕೊಡ್ತಾರೆ. ನಿಮಗೆ ಧ್ವನಿ ಬರ್ತದಲ್ಲ, ಅದು ಬಿಗ್ ಬಾಸ್. ಬಿಗ್ ಬಾಸ್ ಯಾರಂತ ಗೊತ್ತದ ನಿಮ್ಗೆ? ನೋಡಿ ಬಂದಿವ್ರು, ಹೇಳಿದ್ರು ಅವರು ಇವರೇ ಬಿಗ್ ಬಾಸ್ ಅಂತ. ನೋಡಿ ಬಂದಿರಿ. ನಾ ಫಸ್ಟಿಗೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆಗೆ ಮೊದಲು ಅವ್ರಿಗೂ ಅಲ್ಲಿ ಹೋಗಿ ಅವ್ರು ಕೂಡ ಮಾತಾಡಿ ಅವ್ರಿಗೆ ನೋಡೇ ಬಂದೀನಿ. ಅವ್ರು ಆಫೀಸ್ ಕರ್ಕೊಂಡು ಹೋಗಿದ್ರು. ನೋಡಿ ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು, ಚಲೋ ಇದಾರ. ಯಾರಿಗೂ ತೋರ್ಸಿಲ್ಲ ಅಂತಲ್ಲ ಅವ್ರನ್ನ? ಯಾರಿಗೆ ತೋರಿಸಿಲ್ಲ ಅಂತಾರೆ, ನಾ ಮಾತ್ರ ನೋಡಿ ಬಂದೀನಿ ನೋಡಿ ಅವ್ರನ್ನ. ಹೇಳಿದ್ರು ಅವರು ಒಬ್ರು ಹುಡುಗಿ ಇದ್ರು ನಿಮ್ಮಂಗ, ಅವ್ರ ಬಲ್ಲೆ ಅಲ್ಲಿ ಆಫೀಸಲ್ಲಿ ಅವ್ರು ಹೇಳಿದ್ರು ಬಿಗ್ ಬಾಸ್ ಅಂತ ಯಾರು ಗೊತ್ತಮ್ಮಲ್ಲಮ್ಮ ಅಂದ್ರು. ನಮ್ಗೇನು ಗೊತ್ತಿರಿ ಯಾರು ಬಿಗ್ ಬಾಸ್ ಅನ್ನೋದು, ಈಗಿನ ಹೋಗೇ ಇಲ್ಲ, ನೀವು ಹೇಳಿದ್ರೆ ಗೊತ್ತಾಗ್ತದ ಅಂತಂದೆ. ಇವರೇ ಬಿಗ್ ಬಾಸ್ರು, ಸುದೀಪ್ ಸರ್ ಹೇಳ್ಕೊಡೋರು ಇವ್ರೆ ಅಂತ ಹೇಳ್ಕೊಟ್ರು. ನೋಡು ನೀವೇನು ಮಾತಾಡ್ಸಿದ್ರಿ ಅವ್ರ ಜೊತೆಗೆ? ಅವ್ರ ಜೊತೆ ಮಾತಾಡಿದ್ರು, ಎಲ್ಲ ಕೇಳಿದ್ರು. ಮಾಡ್ತೀನಿಂದೆ. ಇವಳು ನೀನು ಸೊಸಿಗೆ ಬೈತೇನಂದ್ರು. ಸುಮ್ಮನೆ ಬೈಯಲ್ರಿ, ಏನೋ ತಪ್ಪು ಮಾಡಿದ್ರೆ ಬೈತೇನ. ಮತ್ತು ಇವಳು ನೀನು ಸೊಸಿ ಅಂತ ಹೇಳ್ಕೆ ಬೈ ಅಂತಂದ್ರು. ಬೈಬೇಕು ಹೆಂಗ್ರಿ ಅವ್ರಿಗೆ ಅಂತಂದೆ ನಾನು. ಇಲ್ಲ ನೀನು ಸಸಿ ಅನ್ಕೊಂಡು ಬೈ, ಅದೇನು ಪರವಾಗಿಲ್ಲ. ನಾನು ಆಕೆ ಒಂದು ಸ್ವಲ್ಪ ಮಾತಾಡಿದೆ ಅವ್ರಿಗೆ. ನಾವು ಏನು ಬೈದ್ರಿ? ನನಗೆ ಬೈರಿ ಇವಾಗ ನಿಮ್ಮ ಸೊಸಿ ಅನ್ಕೊಂಡು. ಬೈರಿ ಏನು ಹೆಂಗೆ ಬೈತೀರಿ ನೋಡ್ತೀನಿ ನಿಮ್ಮ ಸೊಸಿ. ಸಸಿ ಅಂತ ಬೈಯಾರೆ, ಹೆಂಗ್ ಬೈಬೇಕ್ರಿ? ತಪ್ಪು ಮಾಡಿದ್ರು ಬೈಯಲ್ಲ. ಸುಮ್ಮನೆ ಹೆಂಗ್ ಬೈಯಕ್ ಬರ್ತೀವಿ? ನೀವೇನೋ ನನಗೆ ನಿಮ್ಮ ಸೊಸಿ ಇದ್ದೀನಿ ನಾನು, ನೀವು ನನಗೇನೋ ಹೇಳಿದ್ರಿ, ನಾ ಅದನ್ನ ಮಾಡಿಲ್ಲ ಆ ಕೆಲಸನ. ಇವಾಗ ನಿಮಗೆ ಭಾಳ ಸಿಟ್ಟು ಬಂದದ ನಿಮ್ಮ ಸೊಸಿ ಮೇಲೆ, ನನಗೆ ಬೈರಿ ಹಂಗಾರೆ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ವೈದೇಹಿ. ವೈದೇಹಿ. ಬೇರೆ ಹೆಸರು ಹಳ್ಳಿ ಹೆಸರು ಹೇಳ್ರಿ, ಅದು ಬರಲ್ಲ ನನಗೆ. ಏನು ಹೆಸರು ಹೇಳಿ ನಿಮಗೆ? ಹಳ್ಳಿ ಹೆಸರು
ಶಿಲ್ಪ ಅಂತ ತಗೋರಿ. ನಿಮ್ ಹುಡುಗಿ ಹೆಸರ ಶಿಲ್ಪ. ಶಿಲ್ಪ ಅಂತ ತಗೋರಿ. ಏ ಶಿಲ್ಪ ಇನ್ನೂ ಮನಗಿದಲ್ಲ, ಎಷ್ಟೊತ್ತು ಮನಗಿದೆ ಹೇಳು. ಒತ್ತಾಗ್ಯದ, ಈಗ ಹೊಲಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು. ನಿನ್ನ ಗಂಡ ಹೊಲಕ್ಕೆ ಹೋಗಿ ನಾನು ಬುತ್ತಿ ಪತ್ತಿ ಹೋಗೈತಿನ ಎದ್ದು ಅವ್ನು ಉಪ್ಪಾಸ ಹಂಗೆ ಮಾಡ್ಬೇಕು. ಹೊಲ್ದಾಗ ದಗದ ದೌಡ್ ಎದ್ದು ಮಾಡ್ಬೇಕು ಅಡ್ಗೆ. 5 ಗಂಟೆಗೆ ಎದ್ದು ಅಡ್ಗೆ ಮಾಡಿ 6 ಗಂಟೆ 7 ಗಂಟೆಗೆ ಹೊಲಕ್ಕೆ ಹೋಗಿ ಬುತ್ತಿ ಕೊಡ್ಬೇಕು ಗಂಡಗ. ಇಲ್ಲಿಕ್ಕ ಹಿಂಗೆ ಮಾಡ್ಲಿಕ್ಕೆ ನಿನ್ನ ತವ್ರ ಮನೆಗೆ ಹಚ್ತೀನಿ ನೋಡು ಒಯ್ದು. ನಾ ಏನು ಹೇಳಿ ನಿನ್ಗೆ ತೆಗ್ದೀನಿ. ನಿಮ್ಮ ಅಪ್ಪ ಅಮ್ಮಗೆ ಎಲ್ಲ ಹೇಳಿನಿ. ನಮ್ಮ ಮನೆ ಅಂತ ಹಿಂಗೆ ನಾವು ಹೊಲ ಮನೆ ಕೆಲಸ ನಮ್ಮದು ಹಂಗೆಲ್ಲ ಆರ್ಡ್ರ್ ಮಾಡಿ ನಿನಗೆ ತೊಗೊಂಡಿನಿ. ಇಷ್ಟತನ ಮಕ್ಕೊಂಡ್ರೆ ಹೆಂಗೆ ನೀನು? ಜಲ್ದಿ ಎದ್ದು ನಿನ್ ಜಲ್ದಿ ಎದ್ದು ಬುತ್ತಿ ಮಾಡ್ಕೊಂಡು ಹೊಲ್ದ ಕೆಲ್ಸಕ್ಕೆ ಹೋಗ್ಬೇಕು. ಯಾರು ಮಾಡ್ತಾರ? ಹಿಂಗೆ ಬೈದ್ರೇನು ಅವ್ರ ಮುಂದೆ ನೀವು ಅವರಿಗೆ? ಏನಂದ್ರು ಅದಕ್ಕೆ ಅವ್ರು ನಗ್ಲಕ್ಕತ್ರ ಹಿಂಗೆ ನಿಮ್ಮಂಗ. ಆಯ್ತಮ್ಮ ನನಗೆ ಬರಲ್ಲ ಅಂತಂದ್ರು ಅವರು. ನೀವೇನ ನೆನ್ಬೇಕಿಲ್ಲ, ನನಗೆ ಬರಲ್ಲ, ನಾ ಹಿಂಗೆ ಇರ್ತೀನಿ ನೋಡ್ರಿ. ನಾನು ಬೆಂಗಳೂರಿಂದ ಬಂದೀನಿ ನಿಮ್ಮ ಮನೆಗೆ. ನಮ್ಮ ಅಪ್ಪ ಅಮ್ಮ ನಿಮ್ ಜೊತೆ ಏನ್ ಮಾತಾಡೋದಂತ ನಂಗೆ ಗೊತ್ತಿಲ್ಲ. ನಾ ಬೆಂಗಳೂರಿಂದ ಬಂದ ಬುತ್ತಿ ಗಿತ್ತಿ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಹೇಳೋದು, ಗಂಡಂಗೆ ಹೊಲಕ್ಕೆ ಹೋಗಿ ಕೊಟ್ಬರೋದು, ಅದು ಯಾವ್ದು ನಂಗೆ ಬರಂಗಿಲ್ರಿ. ಮತ್ತೆ ಏನ್ ಬರ್ತದ? ನಿಮ್ಮ ಅಪ್ಪ ಅಮ್ಮ ಏನ್ ಕಲ್ಸ್ಯಾರ? ನಾ ಮಕ್ಕೋತೀನಿ, ನೀವೇನಾರ ಮಾಡ್ಕೊಟ್ರೆ ನಾ ತಿಂತೀನಿ. ನಿನಗೆ ಎದಕ್ಕೆ ತರಿಸಿದ್ದಿ ಇಲ್ಲಿಗೆ? ಅದ್ ನಿಮ್ಮ ಅಪ್ಪ ಅಮ್ಮನ ಕೇಳ್ಬೇಕಲ್ರಿ. ನಿಮ್ಮ ಅಪ್ಪ ಅಮ್ಮಗೆ ಆರ್ಡ್ರ್ ಮಾಡೇ ನನಗೆ ತಕ್ಕೊಂಡಿನಿ. ನಿನಗೆ ನನಗೆ ಏನು ಗೊತ್ತೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು? ನಮ್ಮ ಮಗಳು ಎಲ್ಲ ಮಾಡ್ತಾಳ, ಹೊಲ್ದ ಕೆಲಸ ಮಾಡ್ತಾಳ, ಮನೆ ಕೆಲಸ ಮಾಡ್ತಾಳ, ನಿಮ್ಗೆ ಸೇವೆ ಮಾಡ್ತಾಳ, ಗಂಡನ ಸೇವೆ ಮಾಡ್ತಾಳ. ಇದೆಲ್ಲ ನಾನು ಕಂಪ್ಲೇಂಟ್ ಮಾಡಿ ಅಲ್ಲಿನ ಕಾಗದಾಗ ಬರ್ಸ್ಕೊಂಡೇ ನಿನ್ಗೆ ತಕ್ಕೊಂಡಿ ನಾನು. ಈಗ ಅದೆಲ್ಲ ನಿನ್ಗೆ ಹೇಳಿಲ್ಲ? ಈ ಎಲ್ಲ ಬದಲಾಗ್ಯದ್ರಿ ಕಾಲ ಎಲ್ಲ. ಇವಾಗ ನೀವು ನಮ್ಮ ಸೇವಾ ಮಾಡ್ಬೇಕಾಗ್ಯದ. ಓ, ಇದು ಒಳ್ಳೆ ಕತ್ತಿ ಐತಲ್ಲ. ನಮ್ಮ ಕಡೆ ಹಂಗಿಲ್ಲ. ನಾವೆಲ್ಲ ನಿಮ್ಗೆ ಆರ್ಡ್ರ್ ಮಾಡಿ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ನಾ ತಕ್ಕೊಂಡದ್ ನಿನ್ಗೆ. ಈಗ ನಾನು ಮಾಡಂಗಿಲ್ಲ, ಏನ್ ಮಾಡ್ತೀರಿ ಇವಾಗ? ಮಾಡಂಗಂದ್ರೆ ರೈಟ್ ಹೇಳು. ನೀವು ಸೊಸೆ ಹಿಂಗೆ ಬೈತೀರಿ ನೀವು? ಬೈತೀರಿ ಮಲ್ಲಮ್ಮ? ಚೆನ್ನಾಗಿತ್ರ ಬೈತೀರಾ ಸೊಸಿಗೆ ನೀವು ಹಂಗೆ? ಇಲ್ಲ ಬೈಯಲ್ಲ, ಮಾಡ್ತಾರ ಅವರು, ಕೆಲಸ ಮಾಡ್ತಾರ. ಕಾಲನು ಬದಲಾಗ್ಯದಲ್ಲ ಈಗೆಲ್ಲ, ಹೌದಿಲ್ಲ? ಕಾಲ ಬದಲಾಗ್ಯದ್ರಿ. ನಿಮ್ಮ ಸೊಸಿನೂ ಬದಲಾದ್ರೆ ನಡೀತದ? ಇಲ್ಲ, ಬದಲಾಗಲ್ರಿ ಅವರು. ನಮ್ಮ ಕಡೆ ಅದೇ ರೂಢಿ ಅಲ್ಲ. ಆ ಕಡೆ ನಮ್ಮ ಕಡೆಯವ್ರನ್ನೇ ತಕ್ಕೊಂಡಿ ನಾನು. ಅದಕ್ಕೋಸ್ಕರ ಅದಕ್ಕೆ ಅಲ್ಲಿ ಕಡೆ ಎಲ್ಲ ತಕೊಂಡ್ಬಿಟ್ರಿ. ಓಕೆ. ಇವಾಗ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಯಾವಾಗ ಬಂದಿರಿ? ಎಷ್ಟು ವರ್ಷ ಆಯ್ತು? ನಾವು ಬಂದು ಒಂದು 15 ವರ್ಷ ಆಯ್ತು ಇಲ್ಲಿ ಬಂದು. ಸುರ್ಪುರದಲ್ಲಿ ನಿಮ್ದು? ಸುರ್ಪುರ ಹತ್ರ ಕನ್ನಳ್ಳಿ. 15 ವರ್ಷದ ಹಿಂದೆ ಇಲ್ಲಿ ಬೆಂಗಳೂರಿಗೆ ಬಂದಿರಿ. ಎದಕ್ಕೆ ಬಂದಿದ್ರಿ ಬೆಂಗಳೂರಿಗೆ? ನಮ್ಮ ಮಗನ ಮದುವೆ ಆಯ್ತಲ್ರಿ, ಸ್ವಲ್ಪ ಮನೆ ಕಟ್ಕೊಂಡೆವು. ಒಂದು ಒಂದೇ ವರ್ಷ ಆಯ್ತು ರೀ. ಹಂಗೆ ಮನೆ ಕಟ್ಟದ ಒಂದು 2-3 ತಿಂಗಳದಾಗ ನಮ್ಮ ಮಗನ ಮದುವೆ ಒಂದಾಯ್ತು. ಹಂಗಾಗಿ ಒಂದು ಸ್ವಲ್ಪ ಸಾಲ ಆಯ್ತಲ್ರಿ. ಸಾಲ ಸಲಿಗೆ ಇಲ್ಲಿ ಬೆಂಗಳೂರಿಗೆ. ಅಲ್ಲಿದ್ರಿನ ಸಾಲ ಮುಟ್ಟಂಗಿಲ್ಲ, ದುಡಿಯೋದಕ್ಕೆ ಉಣೋದಕ್ಕೆ ಅಷ್ಟೇ ಆವರ ಆಗ್ತದ ಅಂತೇಳಿ ನಾವು 2 ಮಕ್ಳು ಕರ್ಕೊಂಡು ಸಸಿನ ಕರ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನಾಗ ಏನು ಕೆಲಸ ಮಾಡ್ತಿದ್ರಿ? ಬೆಂಗಳೂರಿಗೆ ಈ ಬಿಲ್ಡಿಂಗ್ ನಾವೇ ಮಾಡೀವ್ರಿ. ಇದು ನಮ್ಮ ಮೇಡಮ್ ಅರ್ದ ಇದು ಬಿಲ್ಡಿಂಗ. ಇಲ್ಲಿ ಈ ಬಿಲ್ಡಿಂಗ ಅಲ್ಲಿ ನಾವು ಈ ಸದ್ದು ಬುಟಿಕಲ್ಲಿ ಕೆಲಸ ಮಾಡ್ತೀನಲ್ಲ, ಆ ಬಿಲ್ಡಿಂಗ ಒಂದೇ ವರ್ಷ ನಡೆದಿತ್ತು. ಆದ್ರೆ ಇದು ಮುಗಿದಿತ್ತು, ಇನ್ನು ಇದೆಲ್ಲ ಮಾಡಿದ್ದಿಲ್ಲ. ಅಂದ್ರೆ ಬಿಲ್ಡಿಂಗ್ ಕಟ್ಟೋ ಕೆಲಸ, ಗಾರೆ ಕೆಲಸ ಮಾಡೋದು? ಗಾರೆ ಕೆಲಸ ಮಾಡಕ್ ಬಂದಿದ್ದೆ. ಹಾಗೆ ನಿಮ್ಮ ಮೇಡಮ್ ನಿಮಗೆ? ಅದು ಇದು ಮುಗಿಬೇಕಾದ್ರೆ ಒಂದು 5-6 ವರ್ಷ ಆಯ್ತು ರೀ. ಬಿಲ್ಡಿಂಗ್ ಮುಗಿಬೇಕಾದ್ರೆ ಅದೇ ಕೆಲಸ ಮಾಡಿದ್ರು, ಬಿಲ್ಡಿಂಗ್ ಕೆಲಸನೇ. ಬಿಲ್ಡಿಂಗ್ ಕೆಲಸ ಮಾಡೋಣ ಎಲ್ಲಟು ಮುಗಿತಲ್ಲ, ಅವ್ರು ನಮ್ಮ ಕರ್ಕೊಂಬಂದಾರ. ಅವ್ರು ಮತ್ತೆ ಬೇರೆ ಬಿಲ್ಡಿಂಗ್ ಹೋದ್ರ ಕಟ್ಟಕ್ಕೆ. ನಮ್ಮ ಮೇಡಮ್ ಏನದ ನಮ್ಗೆ ಇಲ್ಲೇ ಸೆಟ್ ಮಾಡ್ಕೊಂಡ್ರು. ನೀ ಇಲ್ಲೇ ಇರ್ಮಲ್ಲಮ್ಮ, ಬುಟಿಕ್ ಚಾಲು ಮಾಡ್ತೀವಿ, ಇಲ್ಲೇ ಒರೆಸಿ ಗುಡಿಸಿ ನಮ್ಮ ಹತ್ರ ನೀರು ಅಂತ ಇಲ್ಲೇ ಇಟ್ಕೊಂಡ್ರು ಮೇಡಮ್ ಅವ್ರು. ಸೊ ಅಲ್ಲಿಂದ ನಿಮ್ಮ ಮೇಡಮ್ ಅವ್ರ ಜೊತೆ ನಿಮ್ಮದು ಜರ್ನಿ ಆಯ್ತು. ಮೊದಲ ಇನ್ಸ್ಟಾಗ್ರಾಮ್ ಜರ್ನಿ ಆಯ್ತು. ಇನ್ಸ್ಟಾಗ್ರಾಮ್ ಮುಗಿದಂದ ಬಿಗ್ ಬಾಸ್ ಜರ್ನಿ ಆಯ್ತು ರೀ. ಅಲ್ಲಿಟ್ಟು ಎಲ್ಲಟ ಅನುಭವ ಆಯ್ತು. ಅಲ್ಲಿಗೆ ಹೋಗಿ ಬಂದಿದ್ದ ಇಷ್ಟೆಲ್ಲ ನಡೀತು ನೋಡಿ, ಖುಷಿ. ಜನ ಕೆಲಸ ಮಾಡಕ್ ಬಂದಿರ್ತಾರೆ, ಕಲ್ಸ್ಕೊಂಡಿರ್ತಾರೆ. ಹಿಂಗೆ ಬಿಲ್ಡಿಂಗ್ ಕಟ್ಟೋಕೆ ಎಲ್ಲೋ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಹಂಗೆಲ್ಲ ನಡೀತದೆ. ಆಮೇಲೆ ಅವ್ರನ್ನ ಹೆಂಗೆ ಒಂದ್ ಮನುಷ್ಯರು ಅಂತಾನು ನೋಡಂಗಿಲ್ಲ, ಒಬ್ರೊಬ್ರು ನೋಡಂಗಿಲ್ಲ. ಹೌದೌದು. ನಮ್ಮ ಮೇಡಮ್ ಹಂಗಿಲ್ಲ ರೀ. ಒಳ್ಳೆ ಮನುಷ್ಯ. ಏನು ಕೆಲಸ ಮಾಡಿದ್ರೆ ಏನು ಮಾಡ್ಕೊಂಡು ಅವ್ರ ನಗು ಮುಖನೇ ಅವ್ರದ್ದು. ಈ ಕೆಲಸ ಮಾಡಿಲ್ಲ ಇವತ್ತಾನಂತ ಅವ್ರ ಬಾಯಾಗೆ ಬರಂಗಿಲ್ಲ. ಅವರು ನಮ್ಮ ಕೆಲಸ ಥರನೇ ನೋಡಿಲ್ಲ, ಅವರು ಮನೆಯವ್ರ ಥರನೇ ನೋಡ್ಕೊಂಡಾರ ನಮ್ಮನ್ನ. ತುಂಬ ಚೆನ್ನಾಗಿ ಆ ಗಾರೆ ಕೆಲಸ ಮಾಡ್ತಾ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿರಿ ನೀವು. ಗಾರೆ ಕೆಲಸ ಮಾಡ್ಕೊಂಡು ಅವ್ರ ಜೊತೆ ಇದ್ದು 11 ಟೀ ಹೇಳಿ ವಿಡಿಯೋಸ್ ಮಾಡಿ. ಸೊ ನಿಮ್ಮನ್ನ ಅವರು ಬಹಳ ಬೆಳೆಸಾರಂತಂದು ಅನಿಸ್ತದ? ಭಾಳ ತುಂಬಾ ಬೆಳೆಸ್ಯಾರ ಅವ್ರು. ಜಗತ್ತಿಗೆ ತುಂಬಾ ಅರಿಬಿಟ್ಟಾರ ನನ್ನ. ಅಲ್ಲ ರೀ, ಜಗತ್ತು ತುಂಬ ನನ್ನ ವಿಡಿಯೋಗಳು
ಅವರಿಂದ. ಎಲ್ಲಾರು ನಿಮ್ಮನ್ನ ನೋಡಂಗಾಯ್ತು, ಎಲ್ಲಾರ್ಗು ಮಲ್ಲಮ್ಮ ಯಾರಂತ ಗೊತ್ತಾಯ್ತು. ಅವಾಗ ಯಾರಂತ ಗೊತ್ತೇ ಇದ್ದಿದ್ದಿಲ್ಲ, ಈಗೆಲ್ಲ ಜಗತ್ತಿಗೆ ಗುರುತಿಸ್ರು ನಮ್ಮ ಮೇಡಮ್ಮರು. 15 ವರ್ಷ ಆತ್ ನೀವು ಬೆಂಗಳೂರಿಗೆ ಬಂದ ಹಂಗಾರ. ಏನೇನ್ ನೋಡಿದ್ ಬೆಂಗಳೂರಿನಾಗ? ಬೆಂಗಳೂರು ಮೊದಲೇನು ಬೀಡಿಂಗ್ ಕಟ್ಟಾಗ ಏನು ನೋಡಿಲ್ಲ, ಈಗ ನಮ್ಮ ಮೇಡಮ್ ಎಲ್ಲ ತೋರಿಸ್ಯಾರ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಯಾರ? ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನ, ಹೋಟ್ಲ್, ದೊಡ್ಡ ದೊಡ್ಡ ಹೋಟ್ಲ್ಕ. ಅಲ್ಲಿ ಹೋಟೆಲ್ ಊಟ ಮಾಡೋದು, ಕಾಫಿ ಕುಡಿಯೋದೆಲ್ಲ ಹೆಂಗ ಅನಿಸ್ತದ ನಿಮಗೆ? ತುಂಬಾ ಚೆನ್ನಾಗಿ ಅನಿಸ್ತಿತ್ತು ರೀ. ತುಂಬಾ ರೇಟ್ ರೀ, ಏನನ್ನ ತಗೋ ತುಂಬಾ ರೇಟ. ತಿನ್ನತನ ಹೇಳ್ತಿದ್ದಿಲ್ಲ ಅವರು, ತಿನ್ನಾನ ಹೇಳೋರು ನನಗೆ ಅಪ್ಪೋ ನೆಕ್ಕಿರಿ. ಎಷ್ಟು ರೇಟ್ ಅಂತ ಹೇಳ್ತಾರೆ? ಎಲ್ಲಿಗೇನು ಕರ್ಕೊಂಡೋರಿ, ಅದು ಇಂತಲ್ಲಿ ಕರ್ಕೊಂಡು ಹೋಗ್ತಿ ಹೇಳ್ತೀವಿ, ಮಲಮ್ಮ ಇಂತಲ್ಲಿ ಹೋಗಮು ರೆಡಿ ಆಗೋನವ್ರು. ಎಲ್ಲಿಗಂದ್ರೆ ಇಲ್ಲ, ಅದು ಸ್ಪೆಷಲ್ ಅನ್ನೋರು ಬರೀ ಅಲ್ಲಿಗೆ ಹೋದಿಂದೇ ಗೊತ್ತಾಗದ ನನಗೆ. ಚಲೋ ಅನಿಸ್ತದ ಹೋಟೆಲ್ನಾಗೆಲ್ಲ. ಮತ್ತೇನೇನು ತೋರ್ಸಾರ ನಿಮಗೆ ಅವ್ರು? ಅದೇ ಇದು ಮೀನಾಕ್ಷಿ ಮಾಲಿಗೆ ಹೋಗಿದ್ದೆವು, ಒಂದ್ಸಲ ಪಿಕ್ಚರ್ ಕರ್ಕೊಂಡು ಹೋಗಿದ್ರು. ಯಾವ ಪಿಕ್ಚರ್ ನೋಡಿದ್ರಿ? ಅದು ಇದು ಯಾವುದು ಗಣೇಶ ಇರ್ತಾನ ನೋಡ್ರಿ, ಅದು ಯಾವ್ದನ್ನ ಹೆಸರು ಗೊತ್ತಿಲ್ಲ. ಗಣೇಶನ ಸಿನಿಮಾ ಹೊಸದು ಚಾಲು ಹೋಗಿತ್ತ ನೋಡ್ರಿ ಅವಾಗ. ಮತ್ತೆ ಭಾಳ ದಿನ ಇತ್ತು ಹೋಗಿ. ಅದು ಕರ್ಕೊಂಡು ಹೋಗಿದ್ರು, ಮಾಲಿಗೆ ಕರ್ಕೊಂಡು ಹೋಗಿದ್ರು. ಏನೇನು ಮಾಡಿದ್ರಿ ಮಾಲ್ನಾಗ? ಏನೇನು ಮಾಡಿಸ್ತಾರೆ ನಿಮಗೆ? ಫುಲ್ ತೋರಿಸ್ಕೊಂಡು? ಫುಲ್ ತೋರಿಸ್ಕೊಂಡು ನೀನು ಏನು ಬೇಕು ತಗೋ ಆಮೇಲೆ ಮನೆಯವರು ಬೇಡಿದ್ ಕೊಡ್ಸೋರು. ಏನೇನು ಬಳಿ ಅಂದ್ರೆ ಬಳಿ ಇಂಥವೆಲ್ಲ ಯಾವ ಎರ್ಪಿನ ಪರ್ಪಿ ನಮ್ಗೆ ಇಷ್ಟ ಇಲ್ಲ ಅಲ್ಲಿ. ಬಳಿ ಮಾತ್ರ ತಗೊಳ್ಳೋರು. ಬಳಿ ಸೇರ್ತಾವೆ ನಿಮಗೆ? ಬಳಿ ಇಷ್ಟ, ಬಳಿ ಕೊಡ್ಸೋರು. ನಾವು ಏನು ಅಂದದ್ದು ಕೊಡ್ಸೋರು. ನಾನು ಬೇಡಿದ್ದು ಕೊಡ್ಸ್ತಿದ್ರು. ಎಲ್ಲೆಲ್ಲಿ ಯಾವ್ಯಾವ ಹೋಟೆಲ್ಗೆ ಹೋಗಿರಿ? ಎಂತೆಂಥ ಊಟ ಮಾಡಿರಿ? ಯಾವ್ಯಾವ್ದು? ಅದೇ ಮಾಲಿಗೆ ಹೋದಾಗ ಅದೇ ಚಿಕನ್ನು ಮಟನ್ನು ಅದು ಏನೇನ ಹಂಗೆ ಇಲ್ಲಿ ತಂದಿಡೋಣ, ಅದು ಅಲ್ಲೇ ಕುದೀತದಲ್ರಿ, ಅದು ಏನಂತಾರ ಒಲಿ ಮೇಗ ಥರನ ಇಲ್ಲಿನೂ ಕುದೀತದ ನೋಡಿ. ಐಸ್ ಕ್ರೀಮ್ ಅಲ್ಲರಿ, ಅದು ಏನಾಯ್ತು ಐಸ್ ಕ್ರೀಮ್ ಏನು ಕುದೀತದ? ಐಸ್ ಕ್ರೀಮು ಒಂದು ಐಸ್ ಕ್ರೀಮು ಕೆಳಗಡೆ ಒಂದು ಕೇಕು, ಅದ್ರ ಮೇಲೆ ಸಿರಪ್ ಹಾಕ್ತಾರೆ, ಅದು ಫುಲ್ ಹಿಂಗೆ ಹಿಂಗೆ ಬರ್ತದೆ ನೋಡ್ರಿ. ಏನಂದ್ರೆ ಅದು ಹೆಸರು ನಂಗೆ ಗೊತ್ತಿಲ್ಲ. ಅಂಥದ್ದು ತಿನ್ಸಿ ಮಾಲಿಗೆ ಹೋಗಿದ್ದೆವಲ್ಲ ಅವಾಗ. ನೀವೆಲ್ಲೋ ಒಂದ್ ಕಡೆ ಇದ್ದವರು, ಈಗ ಮಾಲ್ನಾಗೆ ಬೆಂಗಳೂರಿನಾಗ ಓಡಾಡಿ ಮಾಲ್ನಾಗೆಲ್ಲ ತಿನ್ನೋರು, ಅವೆಲ್ಲ ಎಷ್ಟೊಂದ್ ಜನಕ್ಕೆ ಸಿಗೋದೇ ಇಲ್ಲ ಇಂಥದೆಲ್ಲ ಅಲ್ಲ? ಸಿಗಲ್ಲ ಬಿಡಲ್ಲ, ಸಿಗಲ್ಲ. ನಮಗೆ ಸಿಕ್ಕಿತ್ತು ಮೇಡಮ್ ಪುಣ್ಯದಿಂದ. ಇಷ್ಟೆಲ್ಲ ಮಾತು ಯಾರು ಹೇಳ್ಕೊಡ್ತಾರೆ ನಿಮಗಂತಂದು? ಹೆಂಗೆ ಕಲ್ತಿರಿ ಇಷ್ಟೆಲ್ಲ ಮಾತಾಡೋದು? ಮತ್ತು ಅದೇ ನಮ್ಮ ಮೇಡಮರು, ನಮ್ಮ ಮನುಷ್ಯರು, ರಾಜೇಶ್ವರು, ಇವರೆಲ್ಲರೂ ಮಾತಾಡೋದು ಧೈರ್ಯ ಕೊಟ್ರು ಅವರು. ಅದೇ ಭಯ ಆಗ್ತಿತ್ತು ಮೊದಲು ಮಾತಾಡಕ್ಕೆ. ಹಿಂಗೆ ಎದಕ್ಕೆ ಭಯ ಆಗ್ತಿತ್ತು? ಅದೇ ಮಾತಾಡಿದ್ ಗೊತ್ತಿದ್ರು ಇಂಥವೆಲ್ಲ ಕ್ಯಾಮ್ರಾಗಳ ಮುಂದೆ ಇವೆಲ್ಲ ಇವ್ರ ಮುಂದೆ ಮಾತಾಡಕ್ಕೆ ನಮ್ಗೆ ಸ್ವಲ್ಪ ಭಯ ಆಗ್ತಿತ್ತು. ಈಗ ಈಗ ಮಾಡ್ಲಕತ್ತಿಂದ ಭಯ ಇಲ್ಲ ರೀ. ಈಗ ಬಿಗ್ ಬಾಸ್ ಮನೆಗೆ ಹೋದಾಗಂತೂ ಇನ್ನು ಭಯ, ಫುಲ್ ಧೈರ್ಯ ಬಂದ. ಫಿಲ್ಮ್ನಾಗ ಆ್ಯಕ್ಟ್ ಮಾಡು ಅಂದ್ರು ಬಂದು ಆ್ಯಕ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಮಲ್ಲಮ್ಮ. ಹಂಗಾದ್ರೆ ಹೌದಲ್ಲ, ಆಸೆ ಅದನ್ನ ಫಿಲ್ಮ್ನಾಗ ಆ್ಯಕ್ಟ್ ಮಾಡೋದು? ಫಿಲ್ಮ್ನಾಗ ಆ್ಯಕ್ಟ್ ಮಾಡೋ ಆಸೆ ಅದ? ಕರೆದ್ರೆ ಹೋಗೋದ ರೀ. ಹೋಗ್ತೀರಿ? ಬೇಡ ಅನ್ನಂಗಿಲ್ಲ ನಿಮ್ಮ ಮೇಡಮ್? ಬೇಡ ಹೋಗಂತ ನಮ್ಮ ಮೇಡಮ್. ಹೋಗಲ್ಲ ನೀನು ಎಲ್ಲಿ ಕರೆದ್ರೂ ಹೋಗಿ, ನೀನು ಅವರೇ ರೆಡಿ ಮಾಡಿ ಕಳಿಸ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.